ನಮಸ್ಕಾರ ವೀಕ್ಷಕರೇ. ರಾಣೆಬೆನ್ನೂರು ತಾಲೂಕು ಹುಲಿಕಟ್ಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು 2026ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಶಾಲೆ ಹಾಗೂ ಊರಿಗೆ ಕೀರ್ತಿ ತಂದಿದ್ದಾರೆ. ಈ ಪರೀಕ್ಷೆಯಲ್ಲಿ ಬೀರಪ್ಪ ಕರಿಯಪ್ಪ ಕೋಲ್ಕಾರ್ ಈ ವಿದ್ಯಾರ್ಥಿಯು 625ಕ್ಕೆ 605 ಅಂಕಗಳು ಪಡೆದು ಇಡೀ ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿ ಹೆಮ್ಮೆಯ ಸಾಧನೆ ಮಾಡಿದ್ದಾರೆ. ಹಾಗೂ ಮಮತಾ ಎಲಿಗಾರ್ ಅವರು 604 ಅಂಕಗಳು, ಬಸವರಾಜ್ ತೆರದಳ್ಳಿ ಅವರು 580 ಅಂಕಗಳು ಮತ್ತು ವಿಜಯಲಕ್ಷ್ಮಿ ಭಟ್ಟಂಗಿ ಅವರು 560 ಅಂಕಗಳು ಪಡೆದು ಶಾಲೆಯ ಗೌರವವನ್ನು ಹೆಚ್ಚಿಸಿದ್ದಾರೆ. ಈ ವಿದ್ಯಾರ್ಥಿಗಳ ಸಾಧನೆಗೆ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ STMC ಅಧ್ಯಕ್ಷರು, ಸದಸ್ಯರು, ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು, ಸಮಸ್ತ ಪದಾಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ವಿದ್ಯಾರ್ಥಿಗಳ ಪರಿಶ್ರಮ, ಶಿಕ್ಷಕರ ಮಾರ್ಗದರ್ಶನ ಹಾಗೂ ಪೋಷಕರ ಸಹಕಾರದಿಂದ ಈ ಯಶಸ್ಸು ಸಾಧ್ಯವಾಗಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತ ಸಾಧನೆ ಮಾಡಿ ಶಾಲೆ ಹಾಗೂ ತಾಲೂಕಿಗೆ ಮತ್ತಷ್ಟು ಕೀರ್ತಿ ತರಲಿ ಎಂದು ಶುಭ ಹಾರೈಸಿದರು. 2025-26ನೇ ಸಾಲಿನಲ್ಲಿ SSLCಯಲ್ಲಿ ಓದುತ್ತಿರುವಂತಹ ನಮ್ಮ ವಿದ್ಯಾರ್ಥಿ ಬೀರಪ್ಪ ಕರಿಯಪ್ಪ ಕೋಲ್ಕಾರ್ ಇವರು 625 ಅಂಕಗಳಿಗೆ 605 ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾಗಿದ್ದಾರೆ. ಅವರಿಗೆ ನಮ್ಮ ಶಾಲಾ ವತಿಯಿಂದ, ನಮ್ಮ STMC ಅವರ ವತಿಯಿಂದ, ಊರ ನಾಗರಿಕರ ವತಿಯಿಂದ ಅವರಿಗೂ ಅವರ ಪಾಲಕರಿಗೂ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ಇದು ಇನ್ನೂ ಹೆಚ್ಚಾಗುತ್ತೆ ಮಾರ್ಕ್ಸು. ನಮ್ಮ ನಿರೀಕ್ಷೆ ಭಾಳ ಇತ್ತು. 1 ಮಾರ್ಕ್ಸಿಗೆ ಹೋಗಬಾರ್ದು ಅನ್ನೋ ನಿರೀಕ್ಷೆಯಲ್ಲಿ ನಾವು, ನಮ್ಮ ಮುಖ್ಯೋಪಾಧ್ಯಾಯರು, ನಮ್ಮೆಲ್ಲ ಶಿಕ್ಷಕ ವೃಂದದವರು ಸಹ ಭಾಳ ಪಣ ತೊಟ್ಟು ಅವನಿಗೆ ವಿಶೇಷ ಆಸಕ್ತಿಯನ್ನು ವಹಿಸಿ, ಕಾಳಜಿಯನ್ನು ವಹಿಸಿ ನಾವು ಶ್ರಮ ಹಾಕಿದ್ವಿ. ಬಟ್ ಫೈನಲಿ ಗಾಡ್ ಡಿಸೈಡಸ್, ದೇವರು ಡಿಸೈಡ್ ಮಾಡ್ತಾನೆ, ಅದು ಏನಾಗಬೇಕು ಅದೇ ಆಗೋದು. ಬಟ್ ಅವನ ಪ್ರಯತ್ನಕ್ಕೆ ತಕ್ಕ ಫಲ ಅಂತೂ ಸಿಕ್ಕಿದೆ. ಅವನಿಗೊಂದು ಉಜ್ವಲ ಭವಿಷ್ಯವಿದೆ. ತಂದೆ ತಾಯಿಗಳು ನೋಡಿದ್ರೆ ಎಷ್ಟೇ ಬಡತನದಾಗಿದ್ದರೂ ಸಹ ಕಮಲ ಅರಳದ ಕೆಸರಿನಾಗ ಅಂತಾರಲ್ಲ, ಹಂಗೆ ಆ ಬಡತನವನ್ನು ಮೆಟ್ಟಿ ನಿಂತು ಒಳ್ಳೆಯ ರೀತಿ ಓದಿ ನಮ್ಮ ಶಾಲೆಗೆ, ನಮ್ಮ ಇಡೀ ಹುಲಿಕಟ್ಟಿ ಗ್ರಾಮಕ್ಕೆ ಒಂದು ಹೆಸರು ತಂದಿದ್ದಾನೆ. ನಮ್ಮ ಸರ್ ಭರತ್ ಹೇಳಿದ್ರಿ, 10 ಮಾರ್ಕ್ಸ್ ಆಗಿದ್ದರೆ ಕಮಿಷನರೇ ಬರೋರು ಅಂತ. ಸೊ IAS ಕೇಡರ್ನರ್ ಅವರು. ಸೊ ಈಗೇನು ಆಗಿಲ್ಲಲ್ಲ, ಅದನ್ನು ಮುಂದೆ PUCಯಲ್ಲಿ ಅದನ್ನು ನೀವು ಗಳಿಸುವಂತಹ ಶಕ್ತಿ ಆ ಭಗವಂತ ಕೊಡಲಿ. ಬೀರಪ್ಪ ನಿನಗೆ ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಿನಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದು ಅಂಕಗಳು ಇಷ್ಟೇ ಫೈನಲ್ ಅಲ್ಲ. ಈಗ 3 ವಿಷಯಗಳಿಗೆ